ಯೇಸು ಕ್ರಿಸ್ತನಲ್ಲಿ ಪ್ರಿಯರೇ, ನಾನು ನಿಮ್ಮ ಪ್ರೀತಿಯ ಜಾನ್ ಮಧು. ಈ ಸಂಚಿಕೆಯಲ್ಲಿ ನಾವು ಗುಡ್ ಫ್ರೈಡೆಯ ಪ್ರಮುಖ ಮಹತ್ವಗಳು ಮತ್ತು ಯೇಸು ಸ್ವಾಮಿಯವರು ಶಿಲುಬೆಯ ಮೇಲೆ ನುಡಿದ 7 ವಾಕ್ಯಗಳ ಅರ್ಥವನ್ನು ಈ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಪ್ರಿಯರೇ, ಯೆಶಾಯನು ಬರೆದ ಪ್ರವಾದನೆಯ ಗ್ರಂಥ 53ನೇ ಅಧ್ಯಾಯ 5ನೇ ವಾಕ್ಯದ ಪ್ರಕಾರ, ನಮ್ಮ ದ್ರೋಹಗಳ ದಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ದಸೆಯಿಂದ ಅವನು ಜಜ್ಜಲ್ಪಟ್ಟನು, ನಮಗೆ ಸಮಾಧಾನವನ್ನುಂಟು ಮಾಡುವ ಶಿಕ್ಷೆಯು ಅವನ ಮೇಲೆ ಬಿತ್ತು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎನ್ನುವ ವಾಕ್ಯದ ಪ್ರಕಾರ ಯೇಸು ಕ್ರಿಸ್ತನು ಮಾನವ ಕುಲದ ಪಾಪಗಳಿಗಾಗಿ ಶಿಲುಬೆಯ ಮೇಲೆ ಅನುಭವಿಸಿದ ಯಾತನೆ, ತ್ಯಾಗ ಮತ್ತು ಮರಣವನ್ನು ಸ್ಮರಿಸುವ ದಿನವನ್ನೇ ನಾವು ಗುಡ್ ಫ್ರೈಡೆ ಅಥವಾ ಶುಭ ಶುಕ್ರವಾರವೆಂದು ಆಚರಿಸುತ್ತೇವೆ. ಇದು ಕ್ರಿಶ್ಚಿಯನ್ ಧರ್ಮಕ್ಕೆ ಅತ್ಯಂತ ಪವಿತ್ರ ದಿನವೂ ಕೂಡ ಆಗಿದೆ. ಈ ದಿನವು ಕ್ಷಮೆ, ಪ್ರೀತಿ ಮತ್ತು ಆಧ್ಯಾತ್ಮಿಕ ಪ್ರತಿಬಿಂಬದ ಸಂಕೇತವೂ ಆಗಿದೆ. ಇದನ್ನು ಈಸ್ಟರ್ ಭಾನುವಾರಕ್ಕೆ ಮುಂಚಿನ ಶುಕ್ರವಾರದಂದು ಪ್ರಪಂಚದಾದ್ಯಂತ ಆಚರಿಸಲಾಗುತ್ತದೆ. ಈಗ ಗುಡ್ ಫ್ರೈಡೆಯ ಪ್ರಮುಖ ಮಹತ್ವಗಳನ್ನು ತಿಳಿದುಕೊಳ್ಳೋಣ. ಪ್ರಿಯರೇ, ಗುಡ್ ಫ್ರೈಡೆಯ ಪ್ರಮುಖ ಮಹತ್ವಗಳೇನೆಂದರೆ, ಒಂದು, ತ್ಯಾಗದ ಸಂಕೇತವಾಗಿದ್ದು ಪ್ರೀತಿಯ ಸಂದೇಶವೂ ಆಗಿರುತ್ತದೆ ಮತ್ತು ಕ್ಷಮೆಯ ಸಂದೇಶವೂ ಆಗಿರುತ್ತದೆ ಮತ್ತು ಪ್ರೀತಿ ಮತ್ತು ಭರವಸೆಯು ಕೂಡ ಮೂಡಿಸುತ್ತದೆ. ಪ್ರಾರ್ಥನೆ ಮತ್ತು ಉಪವಾಸ, ಹಾಗೆ ಇದು ಪರಿವರ್ತನೆಯ ದಿನವೂ ಕೂಡ ಆಗಿದೆ. ಗುಡ್ ಫ್ರೈಡೆ ಎಂದರೆ ಯೇಸು ಕ್ರಿಸ್ತರು ಮಾನವ ಕುಲದ ಪಾಪಗಳಿಗಾಗಿ ಬಲಿದಾನ ಮಾಡಿದ ದಿನ. ಈ ದಿನದ ತ್ಯಾಗದಿಂದಲೇ ನಮಗೆ ಪಾಪ ಕ್ಷಮೆ ಮತ್ತು ದೇವರೊಂದಿಗೆ ಈಗ ನಾವು ಯೇಸು ಸ್ವಾಮಿಯವರು ಶಿಲುಬೆಯ ಮೇಲೆ ನುಡಿದ 7 ವಾಕ್ಯಗಳ ಅರ್ಥವನ್ನ ತಿಳಿದುಕೊಳ್ಳೋಣ. ಮೊದಲನೆಯ ವಾಕ್ಯ, ತಂದೆಯೇ ಇವರನ್ನು ಕ್ಷಮಿಸು, ತಾವು ಏನು ಮಾಡುತ್ತಿದ್ದೇವೆಂಬುದು ಇವರಿಗೆ ತಿಳಿಯದು. ಲೂಕನ ಬರೆದ ಸುವಾರ್ತೆಯ ಪುಸ್ತಕ 23ನೇ ಅಧ್ಯಾಯ 34ರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇದು ಕ್ಷಮೆಯ ನುಡಿಯಾಗಿದ್ದು ಇದರ ಅರ್ಥ ನಮ್ಮನ್ನು ಹಿಂಸಿಸುವವರನ್ನು ಮತ್ತು ಶತ್ರುಗಳನ್ನು ಕ್ಷಮಿಸುವುದೇ ನಿಜವಾದ ದೈವಿಕ ಗುಣ ಎಂದು ಯೇಸು ಇಲ್ಲಿಗೆ ಕಲಿಸಿದ್ದಾರೆ. ಎರಡನೆಯ ವಾಕ್ಯ, ಇವತ್ತೇ ನನ್ನೊಂದಿಗೆ ಪರಲೋಕದಲ್ಲಿ ಇರುವೆ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ. ಈ ವಾಕ್ಯವು ಲೂಕನ ಬರೆದ ಸುವಾರ್ತೆಯ ಪುಸ್ತಕ 23:43ರಲ್ಲಿ ಬರೆಯಲ್ಪಟ್ಟಿದೆ. ಇದು ರಕ್ಷಣೆಯ ನುಡಿಯಾಗಿದ್ದು ಇದರ ಅರ್ಥ ಪಶ್ಚಾತ್ತಾಪ ಪಡುವ ಯಾವುದೇ ಪಾಪಿಗೆ ದೇವರ ರಾಜ್ಯದಲ್ಲಿ ಸ್ಥಾನವಿದೆ ಎಂಬ ಭರವಸೆ ಇದು ನೀಡುತ್ತದೆ. ಮೂರನೆಯ ವಾಕ್ಯ, ತಾಯಿಗೆ ಇಗೋ ನಿನ್ನ ಮಗನು ಮತ್ತು ತನ್ನ ಪ್ರಿಯ ಶಿಷ್ಯನಿಗೆ ಇಗೋ ನಿನ್ನ ತಾಯಿ ಎಂದು ಒಪ್ಪಿಸಿಕೊಟ್ಟರು. ಇದು ಯೋಹಾನ ಬರೆದ ಸುವಾರ್ತೆಯ ಪುಸ್ತಕ 13ನೇ ಅಧ್ಯಾಯ 26 ಮತ್ತು 27ರಲ್ಲಿ ಬರೆಯಲ್ಪಟ್ಟಿದ್ದು ಇದು ಪ್ರೀತಿಯ ನುಡಿ ಮತ್ತೆ ಕುಟುಂಬದ ಕಾಳಜಿಯು ಕೂಡ ಇದರಲ್ಲಿ ತೋರಿಸಲ್ಪಡುತ್ತದೆ. ಇದರ ಅರ್ಥ, ಯೇಸು ತಮ್ಮ ಕೊನೆಯ ಕ್ಷಣದಲ್ಲೂ ತಮ್ಮ ತಾಯಿಯ ಬಗ್ಗೆ ಇದ್ದ ಕಾಳಜಿಯನ್ನು ವಹಿಸಿ ಶಿಷ್ಯನಾದ ಯೋಹಾನನಿಗೆ ಒಪ್ಪಿಸಿದರು. ಇದು ಕುಟುಂಬದ ಜವಾಬ್ದಾರಿಯನ್ನು ಕೂಡ ತೋರಿಸುತ್ತದೆ. ನಾಲ್ಕನೆಯ ಮಾತು, ಏಲಿ ಏಲಿ ಲಮಾ ಸಬಕ್ತಾನಿ ಎಂದರೆ, ನನ್ನ ದೇವರೇ ನನ್ನನ್ನು ಏಕೆ ಕೈಬಿಟ್ಟಿ. ಮತ್ತಾಯನು ಬರೆದ ಸುವಾರ್ತೆಯ ಪುಸ್ತಕ 27:46ರಲ್ಲಿ ಬರೆಯಲ್ಪಟ್ಟಿದೆ. ಇದು ವೇದನೆ ನುಡಿಯಾಗಿದ್ದು ಯೇಸು ನಮ್ಮೆಲ್ಲರ ಪಾಪಗಳ ಭಾರವನ್ನು ಹೊತ್ತುಕೊಂಡು ಅನುಭವಿಸಿದ ಆಳವಾದ ಮಾನಸಿಕ ಮತ್ತು ಆಧ್ಯಾತ್ಮಿಕ ವೇದನೆಯನ್ನು ಸೂಚಿಸುವ ಅರ್ಥವಾಗಿರುತ್ತದೆ. 5ನೆಯ ವಾಕ್ಯ, ನನಗೆ ನೀರಡಿಕೆಯಾಗಿದೆ. ಯೋಹಾನ ಬರೆದ ಸುವಾರ್ತೆಯ ಪುಸ್ತಕ 19ನೇ ಅಧ್ಯಾಯ 28ರಲ್ಲಿ ಬರೆಯಲ್ಪಟ್ಟಿದೆ. ಇದು ದೈಹಿಕ ಬಾಯಾರಿಕೆಯ ನುಡಿಯಾಗಿದ್ದು ಈ ವಾಕ್ಯದ ಅರ್ಥ, ಯೇಸು ಸಂಪೂರ್ಣ ಮಾನವರಾಗಿ ನಮ್ಮ ನೋವು ಮತ್ತು ದೈಹಿಕ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲರು ಎಂಬುದಕ್ಕೆ ಸಾಕ್ಷಿಯಾಗಿದೆ. 6ನೆಯ ವಾಕ್ಯ, ತೀರಿತು ಎಂಬುದು. ಇದು ಯೋಹಾನ ಬರೆದ ಸುವಾರ್ತೆಯ ಪುಸ್ತಕ 19:30ರಲ್ಲಿ ಬರೆಯಲ್ಪಟ್ಟಿದೆ. ಇದು ವಿಜಯದ ನುಡಿಯಾಗಿದ್ದು ಈ ವಾಕ್ಯದ ಅರ್ಥ, ಯೇಸು ಈ ಭೂಮಿಗೆ ಬಂದ ಉದ್ದೇಶ ಅಂದರೆ ಮಾನವ ಕುಲದ ರಕ್ಷಣೆ ಸಂಪೂರ್ಣವಾಯಿತು ಮತ್ತು ಪಾಪದ ಮೇಲಿನ ವಿಜಯ ಸಾಧಿಸಲಾಯಿತು ಎಂಬ ಘೋಷಣೆಯು ಕೂಡ ಆಗಿದೆ. 7ನೆಯ ವಾಕ್ಯ, ತಂದೆಯೇ ನಿನ್ನ ಕೈಗಳಿಗೆ ನನ್ನ ಆತ್ಮವನ್ನು ಒಪ್ಪಿಸಿಕೊಡುತ್ತೇನೆ. ಲೂಕನ ಬರೆದ ಸುವಾರ್ತೆಯ ಪುಸ್ತಕ 43:46ರಲ್ಲಿ ಬರೆಯಲ್ಪಟ್ಟಿದೆ. ಇದು ಸಮರ್ಪಣೆಯ ನುಡಿಯಾಗಿದ್ದು ಈ ವಾಕ್ಯದ ಅರ್ಥ, ಇದು ಸಂಪೂರ್ಣ ನಂಬಿಕೆ ಮತ್ತು ಶರಣಾಗತಿಯ ಸಂಕೇತವಾಗಿದೆ. ನಮ್ಮ ಜೀವನದ ಅಂತ್ಯದಲ್ಲೂ ನಾವು ದೇವರ ಮೇಲೆ ಭರವಸೆ ಇಡಬೇಕು ಎಂದು ಇದು ನಮಗೆ ಕಲಿಸಲ್ಪಡುತ್ತದೆ. ಯೇಸು ಕ್ರಿಸ್ತನಲ್ಲಿ ಪ್ರಿಯರೇ, ಈ 7 ವಾಕ್ಯಗಳ ಅರ್ಥವನ್ನು ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಈ ಸಂಚಿಕೆಯನ್ನು ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಮತ್ತು ದೇವರು ನಿಮ್ಮೊಟ್ಟಿಗಿದ್ದು ಆಶೀರ್ವದಿಸಿ ಕಾಯ್ದು ಕಾಪಾಡಲಿ. ಆಮೇನ್.